ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಮುಕ್ತಿಗೋಸ್ಕರ ತಪಸ್ಸಿಗೆ ಕುಳಿತ ಆಂಜನೇಯ ಸ್ವಾಮಿ. ವೀರಭದ್ರ ಸ್ವಾಮಿಯ ಆಶೀರ್ವಾದದ ಬಳಿಕ ವೀರಾಂಜನೇಯರಾಗಿ ರೂಪುಗೊಂಡರು ಎಂದು ಉಚ್ಚಂಗಿದುರ್ಗ ಕಟ್ಟಿಮನೆ ರಾಜಗುರು ರಾಮಘಟ್ಟ ಪುರವರ್ಗ ಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದ ರೇಣುಕಾ ಬಡಾವಣೆಯಲ್ಲಿ ಶನಿವಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಉದ್ಘಾಟನೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಅವರು ಆಶೀರ್ವಚನ ನೀಡಿದರು. ತ್ರೇತಾಯುಗದಲ್ಲಿ ಅಯೋಧ್ಯೆಯಲ್ಲಿ ಸಾಧನೆಗೈದ ಸಾಧಕರಿಗೆ ನೀಡುವ ಪದೋನ್ನತಿಗೆ ಆಂಜನೇಯ ಸ್ವಾಮಿಗೆ ವೀರಾಂಜನೇಯ ಎಂದು ನಾಮಕರಣ ಮಾಡಲಾಗಿದೆ. ಹರಕೆ ಹೊತ್ತ ನಾಸ್ತಿಕರು, ದೀನ ದಲಿತರು, ಆರ್ಥಿಕ ದುರ್ಬಲರ ರಕ್ಷಣೆಗೆ ವೀರಾಂಜನೇಯ ಜೊತೆಗೆ ಇದ್ದಾರೆ. ಉಚ್ಚಂಗಿದುರ್ಗ ರಾಜರ ಮನೆತನದ ಗುರುಮಠ ಅವನತಿಯತ್ತ ಸಾಗಿದೆ. ಗ್ರಾಮದಲ್ಲಿ ಎಲ್ಲೆಡೆ ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರದ ಜೊತೆಗೆ ಪುರಾತನ ಮಠದ ಅಭಿವೃದ್ಧಿ ಆಗಬೇಕು. ಇಂದಿನ ಮಠಗಳು ಒಂದು ಸಮುದಾಯಕ್ಕೆ ಸೀಮಿತಗೊಳ್ಳುತ್ತಿದ್ದಾರೆ. ಮಾನವ ಧರ್ಮದ ಒಂದೇ ಎನ್ನುವ ಹೊಣೆಯಂತೆ ಬದುಕಬೇಕು ಎಂದರು. ಆಂಜನೇಯ ಒಬ್ಬ ತಂದೆ ಈ ಪಕ್ಕದ ಕೂತ್ಕೊಂಡು ಯಶವಂತಗೌಡರು ಅಪ್ಪಾಜಿ ಬಸವನಗೌಡ ಅಂತಾರೆ. ಹಂಗೆ ವೀರಾಂಜನಿಗೆ ದೀಕ್ಷೆ ಕೊಟ್ಟಂತ ಗುರುಗಳು ಅವ್ರ ತಂದೆ ಸಮಾನ. ಅವ್ರ ಅಪ್ಪ ಕೇಸರಿ ಮಹಾರಾಜ. ಆದರೆ ಇಲ್ಲಿ ದೀಕ್ಷೆ ಕೊಟ್ಟಂತ ವೀರಭದ್ರ ದೇವರು ಯಾವ ದೀಕ್ಷೆ ಕೊಟ್ಟರು ಅಂದ್ರೆ ಶ್ರೀರಾಮಚಂದ್ರನ ವನವಾಸವನ್ನು ತನ್ನ ತಂದೆಯ ಆಜ್ಞೆ ಪ್ರಕಾರ ಕೈಗೊಂಡಾಗ ಅನೇಕ ದುರ್ಘಟನೆ ನಡೀತಲ್ಲ. ಅದು ಸಮಯ ಎಲ್ಲ ಗೊತ್ತೈತಿ. ಆ ಸೀತಾದೇವಿಯನ್ನ ಅವರ ಅಪಶ್ಯನ ರಾಮಣೇಶ್ವರ ಮತ್ತ ಆ ಸೀತೆಯನ್ನು ವಾಪಸ್ ಕರ್ಕೊಂಡು ಬರ್ಬೇಕಾದ್ರೆ ಹುಡುಕ್ತಾ ಬಂದಾಗ ಋಷಮುಖ ಪರ್ವತ ಅಂತ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಂಪೆ ಋಷಮುಖ ಪರ್ವತ ಅಂತ ಅವತ್ತಿನ ಕಾಲಕ್ಕೆ ಅಲ್ಲಿ ಸುಗ್ರೀವರ ಪಶ್ಚಾತ್ಕತೆ ಸುಗ್ರೀವನ ಒಂದು ಪ್ರಧಾನಮಂತ್ರಿ ಇರ್ತಕ್ಕಂಥ ಅವನು ಮಂಟ ನಂಬಿಗೆ ಬಂಟ ಅನ್ನತಕ್ಕಂಥ ಸೇನಾಪತಿ ಇರ್ತಾರೆ. ವೀರಾಂಜನೇಯ ಪಶ್ಚಾತ್ಕತೆ ಅವನು ವೀರಾಂಜನೇಯ ಅಂಜಯ ಅವತ್ತಿಗೆ ಅಂಜಯ ಅಜ್ಜ ಮೋಸದತೆ ಅವ್ರ ಮೂಲಕ ಅವರು ಶೇತಿಯನ್ನು ಪುನಃ ವಾಪಸ್ ತೆಗೆದುಕೊಂಡು ಬಂದಾಗ ಈ ರೀತಿ ಒಡ್ಡೋಲಗ ನಡೀತಿದೆ. ಇಲ್ಲಿ ಅಯೋಧ್ಯೆ ಪಟ್ಟಣದಲ್ಲಿ ಈಗ ರಾಮ ಮಂದಿರ ಕಟ್ಟಿರಲ್ಲ ಭಾರತ ಸರ್ಕಾರಗಳು ಅಲ್ಲಿ ಅಯೋಧ್ಯೆ ಮಂದಿರದಲ್ಲಿ ಅಯೋಧ್ಯೆಯ ಒಂದು ಭಾಗದಲ್ಲಿ ಒಂದು ಶಿವನ ಒಡ್ಡೋಲಗ ಶ್ರೀರಾಮನ ಒಡ್ಡೋಲಗ ಎಲ್ಲರಿಗೂ ಸನ್ಮಾನ ಕೊಡ್ತಾರೆ. ಯುದ್ಧ ಭೂಮಿಯಲ್ಲಿ ಯಾರು ಶೂರರು, ಧೀರರು, ವೀರರು ಯಾವ ರೀತಿ ಏನು ಸೇವೆ ಅವರೆಲ್ಲ ತಕ್ಕಂತೆ ಸನ್ಮಾನ ಕೊಡ್ತಾರೆ. ಆ ಕೊನೆಗೆ ಆಂಜನೇಯ ಸ್ವಾಮಿಯವರು ಪಾಳ್ಯ ಬರ್ತದೆ. ಆ ಪಾಳ್ಯ ಬಂದಾಗ ಸೀತೆ ಕರ್ಕೊಂಡು ತನ್ನ ಕೊಳೆದ ಬಾವಿ ಬೆಲೆ ಬಾತಕ್ಕಂಥ ಮುಚ್ಚಿನ ಕಂಠಿಯವರವನ್ನ ಶ್ರೀರಾಮದೇವ್ರ ಕೈ ಕೊಟ್ಟ ಈ ಪುತ್ರನಿಗೆ ಆಶೀರ್ವಾದ ಮಾಡ್ರಿ ಅಂತ ಆಂಜನೇಯನಿಗೆ. ಅವಾಗ ಆ ಮುಚ್ಚಿನ ಕಂಠಿ ಅವರನ್ನ ಆಂಜನೇಯ ಸ್ವಾಮಿ ಕೊಳೆ ಹಾಕ್ತಾರೆ. ಕೊಳೆ ಹಾಕಿದ ತಕ್ಷಣ ಹಿಂಗೆ ಅವನ ಕಡಿತಾನೆ ಬಾಯಿ ಅಂದ ಮುಚ್ಚಿನ ಕಡಿದು ಸೋತ ಹೋಗ್ತಾನೆ. ಉಗುಳು ಹೇಳ್ತಾನೆ, ಮಹಾಪ್ರಭು ರಾಮದೇವರು ಇದು ಯಾವ್ದು ಕೈ ಏನು ಯಾವ ವಿಷಯ ಇಲ್ಲ, ಅದು ಫಲ ಬೆಳೀತದೆ ಅಷ್ಟೇ. ಇದರಿಂದ ಏನು ಪ್ರಯೋಜನ? ಮನೆ ಬೇಕಾಗದ ಪದ ಮುಕ್ತಿ. ಮಾಜಿ ಶಾಸಕರಾದ SV ರಾಮಚಂದ್ರ ಮಾತನಾಡಿ, ಸಕಲ ಜೀವ ರಾಶಿಯಲ್ಲಿ ದೈವತ್ವವನ್ನು ಕಾಣಬೇಕು. ಆರಾಧನೆಯಿಂದ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ಮಳೆ ಬೆಳೆ ಸುಭಿಕ್ಷವಾಗಿ ಇರಲಿ ಎಂದು ಆಶಿಸಿದರು. ಇಂಥ ಒಂದು ಕ್ಷೇತ್ರ ಬಹಳ ಇದು ಅಪರೂಪ. ಅದನ್ನ ತಾಯಿ ನಮ್ಮ ಆಂಜನೇಯ ಆಶೀರ್ವಾದ ತಮ್ಮೆಲ್ಲರಿಗೂ ನಮ್ಗೆಲ್ಲರೂ ಒಳ್ಳೆಯದಾಗಲಿ. ಭಗವಂತ ಚೆನ್ನಾಗಿ ಮಳೆ ಬೆಳೆ ಕೊಡ್ಲಿ ಅಂತ ಭಗವಂತ ಕೇಳ್ತೀನಿ. ತಮ್ಗೆಲ್ಲ ಶುಭವಾಗಲಿ. ಮಾಜಿ ಶಾಸಕರಾದ HP ರಾಜೇಶ್, ಉಚ್ಚಂಗಿದುರ್ಗ ಐತಿಹಾಸಿಕ ಪ್ರಸಿದ್ಧತೆಯ ಜೊತೆಗೆ ದೇವಸ್ಥಾನಗಳ ತವರು ಎನಿಸಿದೆ. ಹಿರಿಯರು ಕಟ್ಟಿರುವ ದೇವಸ್ಥಾನ ಶ್ರದ್ಧಾ ಕೇಂದ್ರಗಳಾಗಬೇಕು. ಭಕ್ತಿಯ ಹಾಗೂ ನಂಬಿಕೆಗೆ ಹೆಸರುವಾಸಿಯಾಗಿರುವ ವೀರಾಂಜನೇಯ ದೇವರ ಪೂಜೆ ಆತ್ಮಸ್ಥೈರ್ಯ ವೃದ್ಧಿಸುತ್ತದೆ ಎಂದರು. ದೇವಸ್ಥಾನಗಳನ್ನ ಕಟ್ತೇವೆ,
ಕಟ್ಟಿದ ಮೇಲೆ ಅದನ್ನ ಸರಿಯಾದ ಪೂಜೆ ಪುನಸ್ಕಾರ ಆ ದೇವಸ್ಥಾನಕ್ಕೆ ಬಂದು ಏನೋ ಅದು ನಮಗೆ ಒಂದು ಶ್ರದ್ಧಾ ಕೇಂದ್ರ. ಅವಾಗ ನಮಗೆಲ್ಲ ಒಂದು ಕಡೆಗೆ ಎಲ್ಲ ದೇವಸ್ಥಾನಗಳು, ಬರೀ ಆಂಜನೇಯ ದೇವಸ್ಥಾನ ಅಲ್ಲ, ಎಲ್ಲ ದೇವಸ್ಥಾನಗಳನ್ನು ನಾವು ಇವತ್ತು ಉಳಿಸಿ ಬೆಳೆಸಬೇಕಾಗಿದೆ. ಇವತ್ತು ದೇವಸ್ಥಾನಗಳಿಂದ ನಮ್ಮಲ್ಲಿ ಸಾಮರಸ್ಯ ಜೀವನ ಆಗ್ತಾ ಇದೆ ಊರಲ್ಲಿ. ಇವತ್ತು ಎಲ್ಲ ಊರಲ್ಲಿ ಚೆನ್ನಾಗಿದ್ದೀವಿ. ಈ ಹುಚ್ಚಗಿದ್ದ ಗ್ರಾಮ ಬಹಳ ದೊಡ್ಡ ಗ್ರಾಮ, ಎಲ್ಲ ಸಮುದಾಯನೂ ಬಹಳಷ್ಟು ನಾವು ಸಾಮರಸ್ಯವಾಗಿದ್ದೀವಿ, ಎಲ್ಲರೂ ಬಹಳ ಅನ್ಯೋನ್ಯವಾಗಿದ್ದೀವಿ. ಹಂಗಿದ್ದೀವಿ ಅನ್ನೋಕ್ಕೆ ಎಲ್ಲ ದೇವಗಳು ಕಾರಣ. ಆಂಜನೇಯ ಇರ್ಬೋದು, ಈಶ್ವರ ದೇವರೇ ಇರ್ಬೋದು, ಮಾರಮ್ಮ ಇರ್ಬೋದು, ಹುಚ್ಚಂಗಮ್ಮ ಇರ್ಬೋದು, ಬಹಳಷ್ಟು ಎಲ್ಲ ದೇವರು ಸುಮಾರು ಬಹಳಷ್ಟು ದೇವರನ್ನು ನೋಡಿದ್ದೇವೆ ನಾವು. ಯಾಕಂದ್ರೆ ಆ ಕಾರಣಕ್ಕೆ ಈಶ್ವರ ದೇವರು ಇರ್ಬೋದು, ಎಲ್ಲ ದೇವರನ್ನ ನಾವು ಎಲ್ಲರೂ ಅತ್ಯಂತ ಭಕ್ತಿಯಿಂದ ಗೌರವದಿಂದ ನಾವು ಇಲ್ಲಿ ದೇವರನ್ನ ಪೂಜೆ ಮಾಡುವ ಮುಖಾಂತರ ಈ ಒಂದು ಸಾಮರಸ್ಯವನ್ನ ಜೀವನವನ್ನ ಮಾಡ್ಕೊಂಡು ಬಂದಿದ್ದೀವಿ. ಆ ಕಾರಣಕ್ಕೆ ಇವತ್ತು ವೀರಾಂಜನೇಯ ಇನ್ನೊಂದು ಹೆಚ್ಚುವರಿ ಈಗ ಸೇರ್ಪಡೆ ಆಯಿತು ಎಲ್ಲ ದೇವಸ್ಥಾನದ ಜೊತೆ. ಇವತ್ತು ಈ ಭಾಗದಲ್ಲಿ ಇವತ್ತು ಈ ಕಡೆ ಚೆನ್ನಾಪುರ ಹೋಗ್ತಕ್ಕಂಥ ದಾರಿ ಮತ್ತು ಈ ಕಡೆ ಅರಸೀಕೆರೆಗೆ ಹೋಗ್ತಕ್ಕಂಥ ದಾರಿ ಈ ಮಧ್ಯ ಇದೆ ಆ ದೇವಸ್ಥಾನ. ನಮ್ಮೆಲ್ಲರಿಗೂ ಆಂಜನೇಯ ಮಹತ್ವ ತಮಗೆಲ್ಲ ಗೊತ್ತಿದೆ. ಈ ಆಂಜನೇಯ ಇಲ್ಲ ಅಂದ್ರೆ ರಾಮಾಯಣಕ್ಕೆ ಅರ್ಥ ಬರ್ತಿರ್ಲಿಲ್ಲ, ಅಷ್ಟು ಭಕ್ತಿಗೆ ಆಂಜನೇಯ ಅಂದ್ರೆ ಭಕ್ತಿಗೆ ಬಹಳ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ನಂಬಿಕೆಗೆ ಇರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಈ ಪ್ರಪಂಚದಲ್ಲಿದ್ರೆ ಆಂಜನೇಯ ಸ್ವಾಮಿ. ಕೆಪಿಸಿಸಿ ಎಸ್ಟಿ ಘಟಕದ ಮಾಜಿ ಅಧ್ಯಕ್ಷ ಕೆಪಿ ಪಾಲಯ್ಯ, ಭಕ್ತಿಯಂತೆ ಸಂವಿಧಾನವನ್ನು ಪ್ರೀತಿಸಿ ಗೌರವಿಸುವಂತಾಗಬೇಕು. ಮಕ್ಕಳನ್ನು ಉತ್ತಮ ಶಿಕ್ಷಣ ಕೊಡಿಸಬೇಕು. ಶಿಕ್ಷಣದಿಂದ ಮಾತ್ರ ಯಶಸ್ಸು ಸಾಧ್ಯ ಎಂದರು. ಸ್ಟೋರೀಸ್ ನೋಡಿ ಎಲ್ಲರೂ ಸ್ವಲ್ಪ ಯುವಕರು ಇನ್ನೂ ತಿಳ್ಕೋಬೇಕು, ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ. ಮುಗಿಸ್ತೇನೆ, ನಮಸ್ತೆ. ಬೇವನಹಳ್ಳಿ ದಿ MB ಬಸವನಗೌಡ ಕುಟುಂಬಸ್ಥರಿಂದ ದಾಸೋಹ ಕಾರ್ಯಕ್ರಮ ಜರುಗಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಉಚ್ಚಂಗಮ್ಮ ಪಟ್ಟದ ಪೂಜಾರಿ, ವೈಯಾಳಿ ಹನುಮಂತಪ್ಪ, ಪಾಟೀಲ್ ಕೆಂಚನಗೌಡ, MB ಯಶವಂತಗೌಡ, KM ಶಿವಕುಮಾರ್, ಮಹಂತೇಶ್ ನಾಯ್ಕ್, ಮಡ್ರಳ್ಳಿ ಕೆಂಚಪ್ಪ, ಎಂ ಕುಮಾರ್, ಶೇಖರಪ್ಪ, ಮಂಜಪ್ಪ, ಸೋಮಶೇಖರ ಗೌಡ, ಅಂಕಳಪ್ಪ ಹಾಗೂ ಶ್ರೀ ವೀರಾಂಜನೇಯ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಗೂ ಭಕ್ತರು ಇದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.